ಹೊಸ ವೆಲ್ಕಮ್ ಇವತ್ತು ನಾನು ಅಂತಲ್ಲ ಮುಂದೆ ಅಲ್ಕಾಜಾರ್ ಅಂತ ಬೋಟರ್ ಪೆಟ್ರೋಲ್ ಮೋಡಲ್ಲಿ ಒಂದು ಕ್ಯಾಪ್ಟನ್ ಸೀಟ್ಸ್ ಇದೆ. ಒಂದು ಕ್ಯಾಪ್ಟನ್ ಸೀಟ್ ಒಂದು ಫುಲ್ ಸೀಟ್ ಬರುತ್ತೆ, ವರ್ಷನ್ ಬರುತ್ತೆ. ಅಂದ್ರೆ ನೀವು ಹಿಂದೆ ಟೈರ್ ಕೊಡ್ಲಿಕ್ಕೆ ಒಂದು ಫುಲ್ ಇನೋವಾ ತರ ಫೋಲ್ಡಬಲ್ ಆಗುತ್ತೆ, ಇನ್ನೊಂದು ಫೋಲ್ಡ್ ಆಗಲ್ಲ. ಅಷ್ಟು ಡಿಫ್ರೆನ್ಸ್. ಬೋಟರ್ ಪೆಟ್ರೋಲ್ ವೇರಿಯಂಟ್ ಇರೋದಿಲ್ಲಿ, ಡೀಸೆಲ್ ವೇರಿಯಂಟ್ ಇಲ್ಲ ಅಂತೆ. ಬೋಟರ್ ಸಿಗ್ನೇಚರ್ ವೇರಿಯಂಟ್ ಇರೋದಿಗೆ. ಅಂಡ್ ನೀವು ಓಲ್ಡ್ ಲೆಕ್ಕದಾರ ಕೇಳಿದ್ರೆ ತುಂಬಾ ಚೇಂಜಸ್ ಆಗಿದೆ ಫೀಚರ್ಸ್ ಎಲ್ಲ ಅಂತ. ಫೀಚರ್ಸ್ ನೀವು ಕೇಳಿದ್ರೆ ಬೋಟರ್ ಸಿಗ್ನೇಚರ್ ಒಂದು ನಿಂತಿರೋದಿಲ್ಲ ಗಾಡಿ. ಡಿಫ್ರೆನ್ಸ್ ಅಂದ್ರೆ ಸೀಟಿಂಗ್ ಡಿಫ್ರೆನ್ಸ್ ಇದೆ ಅಷ್ಟೇ. ಗಾಡಿ ಸೀಟಿಂಗ್ ಅಂತ ನಮ್ಮ ಫೀಚರ್ಸ್ ಡಿಫ್ರೆನ್ಸ್ ಇದೆ. ಸೆಕೆಂಡ್ ರೋಲ್ ನಿಮ್ಗೆ ನೋಡಿ, ಈ ಗಾಡಿ ಫುಲ್ ಸೀಟ್ ಇದೆ. ಅದು ಆ ಪಕ್ಕದ ಕ್ಯಾಪ್ಟನ್ ರೋ ಸೀಟ್ಸ್ ಅಂತ. ಅದು ಒಂದು 7 ಸೀಟರ್ ಒಂದು 6 ಸೀಟರ್ ಗಾಡಿ ನಿಂತಿದೆ ಅಲ್ಕಾಜಾರ್ ಎಡಿಷನ್. ಅಂಡ್ ನೀವು ಫ್ರಂಟ್ ನೋಡಿದ್ರೆ ಡಿಸ್ಪ್ಲೇ ನೋಡಿದ್ರೆ ನಿಮ್ಗೆ ಎಲ್ ಇ ಡಿ ಸೆಟಪ್ ಬರುತ್ತೆ. ಸೆಂಟರ್ ನಿಮ್ಗೆ ಡಿಯರ್ ಲೈಟ್ಸ್ ಬರುತ್ತೆ. ಮತ್ತೆ ಕೆಲವೇ ಹೈಯರ್ ಲೋವಿಂಗ್ ಕೊಟ್ಟಿದ್ದಾರೆ. ಇಂಡಿಕೇಟರ್ ಡಿಯರ್ ಲೈಟ್ಸ್ ಮೇಲ್ ಕೊಟ್ಟಿದ್ದಾರೆ, ಮೇಲಿರುತ್ತೆ. ಕೆಲವೇ ಹೋಂಡಲ್ ಲೋಗೋ ಇದೆ. ಮತ್ತೆ ಹೊಸದಿ ಕ್ಯಾಮ್ರಾ ಕೂಡ ಹೊಸ ಗ್ರಿಲ್ ಇದೆ. ಕೆಲವೇ ಹೈಯರ್ ಲೋ ಬೀಮ್ ಕೊಡ್ತಾರೆ ಲೈಟ್ ಅಲ್ಲಿ. ಇದು ಹೈಯರ್ ಲೋ ಬೀಮ್ ಲೈಟ್ಸ್. ಇದು ವೈಟ್ ಅನ್ಕೊತೀನಿ ಬರೋದು, ವೈಟ್ ಇರಬೇಕು. ಅದಾದ್ರೆ ಫ್ರಂಟ್ ನ್ಯೂ ಲುಕ್ ಕೊಡುತ್ತೆ. ಫ್ರಂಟ್ ನಿಮ್ಗೆ ಗ್ರಿಲ್ ಹೆಡ್ ಲೈಟ್ ಸೆಟಪ್ ನೋಡ್ತಲ್ಲ ನೀವು. ಅಂಡ್ ಇಲ್ಲಿ ಇಂಡಿಕೇಟರ್ಸ್ ಇಲ್ಲಿ ಬರುತ್ತೆ. ಅಂಡ್ ಫುಲ್ ಕ್ಲಿಯರ್ ಲೈಟ್. ಇದರೊಳಗೆ 1.5 ಲೀಟರ್ ಅಷ್ಟು ಎಂಜಿನ್ ಬರುತ್ತೆ, ಪೆಟ್ರೋಲ್ ಎಂಜಿನ್ ಬರುತ್ತೆ. ಟರ್ಬೋ ಎಂಜಿನ್ ಬರುತ್ತೆ. ಫುಲ್ ಆಲ್ ಮೆಟಲ್ ಬಾಡಿ. ಇದು ನೀವು ಅಲ್ಲಿ ಕಂಪೇರ್ ಮಾಡ್ತೀರಾ ಅಂದ್ರೆ ಕಂಪೇರ್ ಮಾಡೋಕ್ಕಾಗಲ್ಲ. ಹೊಸ ಫೀಚರ್ಸ್ ತುಂಬಾ ಕೆಲವು ಫೀಚರ್ ಇರುತ್ತೆ. ಅಲ್ಲಿ ಸ್ಪೆಷಲ್ ಫೀಚರ್ ಅಂದ್ರೆ ನಿಮ್ಗೆ ನಾರ್ಮಲಿ ನೀವು ನೋಡಿರ್ತೀರಾ ಟಾಟಾ ಸಫಾರಿ ಮತ್ತೆ ಹ್ಯಾರಿಯರು, ಸ್ಕಾರ್ಪಿಯೋ ಎಲ್ಲ ನೋಡಿರ್ತೀರಾ. ಬರೀ ನಿಮ್ಗೆ ಫ್ರೆಂಡ್ಸ್ ಇಲ್ಲ ಅಷ್ಟೇ. ಡ್ರೈವರ್ ಪರ್ಸನ್ಸ್ ಮೆಡಿಟೇಸ್ ಇಟ್ಕೊಂಡಿರ್ತಾರೆ ಫ್ರಂಟ್, ಕಂಫರ್ಟಬಲ್ ಫಾರ್ ಲಾಂಗ್ ರೈಡ್. ಬಟ್ ಈ ಕಾರಲ್ಲಿ ಸ್ಪೆಷಲ್ ಫೀಚರ್ ಏನಿದೆ ಅಂದ್ರೆ, ಈ ಕಾರ್ ಸ್ಪೆಷಲ್ ಫೀಚರ್ ಕೊಟ್ಟಿರೋದು ಈ ಕಾರಲ್ಲಿ ಸೆಕೆಂಡ್ ಒಂದು ನಿಮ್ಗೆ ವೆಂಟಿಲೇಟರ್ಸ್ ಕೊಡುತ್ತೆ. ಇದು 15 ಸೆಕೆಂಡ್ ಫೀಚರ್ ಅಂತ. ಈಗ ನಾಟ್ ಓನ್ಲಿ ಫ್ರಂಟ್ ಆಲ್ಸೋ ಬ್ಯಾಕ್ ಪ್ಯಾಸೆಂಜರ್ ಕ್ಯಾನ್ ಎಕ್ಸ್ಪೀರಿಯನ್ಸ್ ವೆಂಟಿಲೇಟರ್ ಸೀಟ್ಸ್. ನೋಡಿ, ಇದು ಸೀಟ್ ಫುಲ್ ಇದೆ. ಅದ್ ಪಕ್ಕ ಕ್ಯಾಪ್ಟನ್ ಸೀಟ್ ಇದೆ. ಕ್ಯಾಪ್ಟನ್ ಸೀಟ್ ನೋಡ್ತೀರಾ. ಇದನ್ನ ನೀವು ಫುಲ್ ಮಾಡ್ಬೇಕಂದ್ರೆ ಇದನ್ನ ಫುಲ್ ಮಾಡಿ ಫೋಲ್ಡಬಲ್ ಆಗಿ ಹಿಂಗೆ ಕಾಣುತ್ತೆ ಗಾಡಿ. ಹೈಟ್ ಲೈನ್ ವೆಂಟಲ್ ಏನೋ ಚೇಂಜಸ್ ಆಗಿದೆ, ಟೋಲ್ ಲೈಟ್ ತರನೇ ಇದೆ. ಬಟ್ ಫೀಚರ್ಸ್ ಚೇಂಜಸ್ ಆಗಿದೆ ಅಂತ ಗಾಡಿಯದು ಫೀಚರ್ಸ್. ಅದದು ಹಿಂಗ್ ಬರುತ್ತೆ. ಅದು ಇನ್ನೊಂದು ಸೇಮ್ ಮುಂದೆ ಕ್ರೇಟರ್ ತರನೇ ಇದೆ. ಕೀ ಅಂದ್ರೆ ಇಲ್ಲಿ ನಿಮ್ಗೆ ಲಾಕ್ ಅನ್ಲಾಕ್ ಹೋಲ್ಡ್ 2 ಹೋಲ್ಡ್ ಕೊಟ್ಟಿದ್ದಾರೆ. ಗೊತ್ತಿಲ್ಲ, ಒಂದು ಡಿಕ್ಕಿ ಓಪನಿಂಗ್, ಇನ್ನೊಂದು ಹೋಲ್ಡ್ ಎಂಜಿನ್ ಸ್ಟಾರ್ಟ್ ಇರ್ಬೇಕು ಅನ್ಕೋತೇನೆ. And lock ಸೈಲೆಂಟ್. ನೀವು ಒಳಗೆ ಫೀಚರ್ಸ್ ನಿಮ್ಗೆ ಈ ಕಡೆದ್ದು ಫೀಚರ್ಸ್ ನೀವು ಕೇಳಿದ್ರೆ. ಅಂಡ್ ಕೀ ಸ್ವಲ್ಪ ಸೇಮ್ ಇದೆ. ಕೀ ಏನಿಲ್ಲ, ಕೀ ಮುಂದೆ ಕ್ರೇಟರ್ ತರ ಏನಿದೆ. ಕೀ ನೋಡಿ, ಅಲ್ಕದ ಕೀ ಅದು. ಅಂಡ್ ಈ ತರ ಫೀಚರ್ಸ್ ಕೊಡ್ತಾರೆ. ಅಂಡ್ ಒಳಗೆ ನೀವು ಬಂದ್ರೆ ಅಲ್ಕದ ಒಳಗೆ ಬಂದ್ರೆ ನೋಡಿ ಅಬ್ಸರ್ವ್ ಮಾಡ್ಕೊಳ್ಳಿ. ಲಾಕ್ ಮಾಡ್ತೀನಿ, ಫೋಲ್ಡಬಲ್ ಇದೆ. ಡ್ರೈವರ್ ಮಾಡಿ ಫೋಲ್ಡಬಲ್ ಆಗುತ್ತೆ. ನಾನು ಅನ್ಲಾಕ್ ಮಾಡಿದ್ರೆ ಅನ್ಫೋಲ್ಡ್ ಆಗುತ್ತೆ. ಅದು ಸ್ಪೆಷಲ್ ಫೀಚರ್ ಇದೆ. ಎಲ್ಲ ಫೀಚರ್ಸ್ ಸಿಗುತ್ತೆ. ಇನ್ನು ಡಿಕ್ಕಿ ಓಪನ್ ಆಗುತ್ತೆ. ಡಿಕ್ಕಿ ಓಪನ್ ಆಗ್ತಿದ್ದು ಹಿಂಗೆ ಬರುತ್ತೆ ಡಿಕ್ಕಿ. ಆ್ಯಂಡ್ ಸೇಮ್ ನೀವು ಕ್ರೆಡಿಟ್ ಏನಿದೆ ಸ್ಟೀರಿಂಗ್ ವೀಲ್ ನಿಮಗೆ ಹೋಂಡಾ ಲೋಗೋ, ಕ್ರೂಸ್ ಕಂಟ್ರೋಲು ಮತ್ತೆ ವಾಯ್ಸ್ ಅಸಿಸ್ಟ್ ಎಲ್ಲ ಇಲ್ಲಿ ಬರುತ್ತೆ. ಫೀಲ್ ಕೊಟ್ಟಿರೋ ಗಾಡಿಗೆ ಇದಕ್ಕೆ ಪೆಡಲ್ ಶಿಫ್ಟ್ ಕೊಟ್ಟಿರೋ ಗಾಡಿಗೆ ಪೆಡಲ್ ಶಿಫ್ಟರ್ಸ್ ಇದೆ ನಿಮಗೆ. ಬೋಟ್ ಪೆಡಲ್ ಶಿಫ್ಟರ್ಸ್ ಆಟೋಟಿಕ್ ಗಾಡಿ ನೋಡ್ತಾ ಇದೆ. ಇದು DCT ಗಾಡಿ ಇದು. ನೀವು ಪೆಡಲ್ ಶಿಫ್ಟಲ್ಲಿ ಗಾಡಿನ ನೀವು ಅಪ್ ಅಂಡ್ ಡೌನ್ ಮಾಡೋಕ್ಕಾಗತ್ತೆ. ಗಾಡಿನ ನೀವು ಹೊಸಕತ್ತೆ ಗಾಡಿನ ಫೀಚರ್ ಇದೆ ಗಾಡಿ. ಮಸ್ತ್ ಅದೇ ಗಾಡಿ ಅಲ್ಕಲದು ಫೇಮಸ್ ಗಾಡಿ ಇದೆ. ಇದರಲ್ಲೂ ನೀವು ನೋಡಿರ್ತೀರಾ ಅಡ್ವೆಂಚರ್ ಎಡಿಷನ್ ಮಾಡಿದ್ದೆ, ಎಡಿಷನ್ ಬಂದಿತ್ತು ಗಾಡಿ. ಇದು ಹೊಸ ಫೇಸ್ ಎಡಿಷನ್ ನೋಡ್ತಾ ಇರೋ ಹೊಸ ಫೀಚರ್ಸ್ ನೋಡಿ. ಎಲ್ಲ ಫೀಚರ್ಸ್ ಇದೆ. ಲೆಫ್ಟ್ ಸೈಡ್ ವೈಪರ್ ಕಂಟ್ರೋಲ್ಸ್, ಇಲ್ಲಿ ಆಟೋಟಿಕ್ ವೈಪರ್ ಕಂಟ್ರೋಲ್, ಆಟೋ ಹೆಲ್ತ್ ಎಲ್ಲ ಇದೆ ಫೀಚರ್ಸ್ ಇದೆ ಇದರಲ್ಲಿ ನಿಮಗೆ ತೋರಿಸ್ತೀನಿ. ನಿಮಗೆ ಸ್ಟೀರಿಂಗ್ ವೀಲ್ ನಿಮಗೆ ಬರೀ ಟಿಲ್ಟ್ ಇದೆ. ಟಿಲ್ಟ್ ಇದೆ, ಟೆಲಿಸ್ಕೋಪಿಕ್ ಟಿಲ್ಟ್ ನೋಡಿ. ಟೆಲಿಸ್ಕೋಪಿಕ್ ಟಿಲ್ಟ್ ಬೋಟ್ ಇದೆ ಗಾಡಿಯಲ್ಲಿ. ಕೇಳಿದ್ರ
ಕೇಳಿದ್ರೆ ಚೆನ್ನಾಗಿದೆ. ಆ್ಯಂಡ್ ಈ ಸಿಸ್ಟಮ್ ಟೂ ಸೌಂಡ್ ಕ್ಯಾರಿಫೈ ಆಗಿದೆ. ಈಗ ನೋಡುತ್ತಿದ್ದ ಮರ್ಸಿಡಿಸ್ GL ಎಲ್ಲ ನೋಡುತ್ತಿದ್ದ ಒನ್ ಟೈಪ್ ಮಟೀರಿಯಲ್ ಸಿಸ್ಟಮ್ ಅದೇ ಕ್ಯಾರಿಫೈಡ್ ಆಗಿದೆ. ಇದು ಈಗ ಅದೇ ಕ್ಯಾರಿಫೈಡ್ ಆಗಿದೆ. ಇಲ್ಲೆಲ್ಲ ಸ್ಪೀಕರ್ಸ್ ಇದೆ. ಹುಂಡೈ ಸ್ಪೆಷಲ್ ಆಟೋ ಡಿಮ್ಮಿಂಗ್ ಮಿರರ್ಸ್, SOS ಮತ್ತು ಟೋಯಿಂಗ್ ಮತ್ತು ಹುಂಡೆ ಬ್ಲೂ ಲಿಂಕ್ ಕೊಟ್ಟಿದ್ದಾರೆ, ಫೀಚರ್ಸ್ ಕೊಟ್ಟಿದ್ದಾರೆ ನಿಮ್ಗೆ ಅನ್ನೋದು. ಇದು ಆಟೋಮೆಟಿಕ್ ಗಾಡಿ ಸ್ಟಾರ್ಟ್ ಆಗುತ್ತೆ, ಆನ್ ಆಗುತ್ತೆ. ಇದು ಸ್ಟಾರ್ಟ್ ಆಗುತ್ತೆ ಫೀಚರು. ಆ್ಯಂಡ್ ಇಲ್ಲಿ ನಿಮಗೆ ಸನ್ಗ್ಲಾಸ್ ಹೋಲ್ಡರ್ ಕೊಟ್ಟಿದೆ. ಸನ್ಗ್ಲಾಸ್ ಹೋಲ್ಡರು. ಈಗ ಸನ್ರೂಫ್ ಬರಲ್ಲ, ಸನ್ರೂಫ್ ಇಲ್ಲ ಗಾಡಿಗೆ. ಆ್ಯಂಡ್ ರೀಡಿಂಗ್ ಲೈಟ್ಸು ಎಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ. ಕೊಟ್ಟಿದ್ದಕ್ಕೆ ಬ್ಯಾಟ್ರಿ ಡಿಸ್ಪ್ಲೇ ಮಾಡಿದ್ದಾರೆ ಗಾಡಿಗೆ. ಹಿಂಗಾರೆ ಇದೇ ನೀವು ಅಡ್ಜಸ್ಟ್ ಮಾಡಿದ್ರೆ ಆಟೋದೇ ಅಡ್ಜಸ್ಟ್ ಆಗುತ್ತೆ. ಗಾಡಿ ಸ್ಟಾರ್ಟ್ ಆಗುತ್ತೆ, ಅಡ್ಜಸ್ಟ್ ಆಗುತ್ತೆ ಗಾಡಿ. ಆ್ಯಂಡ್ ಇಲ್ಲಿಗೆ ಬಂದರೆ ಇದು ಆಟೋಟಿಕ್ ಕ್ಲೈಮೇಟ್ ಕಂಟ್ರೋಲ್ ಫೀಚರ್ಸ್ ಕೊಟ್ಟಿದೆ ನೋಡಿ. ಮೀಡಿಯಾ, ರೇಡಿಯೋ, ನ್ಯಾವಿಗೇಷನ್, ಮ್ಯಾಪು, ಟ್ಯೂನು, ಪುಷ್ ಎಲ್ಲ, ವಾಲ್ಯೂಮ್ ಕಂಟ್ರೋಲ್ಸ್, AC ಕಂಟ್ರೋಲ್, ಆಟೋ ರೇರ್, ಟೆಂಪ್ರೇಚರ್ ಕೊಟ್ಟಿದೆ. ಈ ಗಾಡಿಯಲ್ಲಿ ನೀವು ಡ್ಯೂಯಲ್ ವೈರ್ಲೆಸ್ ಅಂತ ಇದೆ. ಅಂದರೆ ಫ್ರಂಟ್ ವೈರ್ಲೆಸ್ ಇದೆ, ಬ್ಯಾಕ್ ವೈರ್ಲೆಸ್ ಇದೆ. ಫ್ರಂಟಲ್ಲೂ ಏನಿದೆ ವೈರ್ಲೆಸ್ ಇದೆ, ರೇರ್ ವೈರ್ಲೆಸ್ ಇದೆ ಗಾಡಿಯಲ್ಲಿ ಇದೆ. ಇದು ಸೈನ್ಸ್ DCT ಗೇರ್ ಬಾಕ್ಸು. ಇದು ಕೆಲಸ ನೋಡಿ ಹಿಂಗೆ ಬರುತ್ತೆ. ಪ್ಯಾಕಿಂಗ್ ನ್ಯೂಟ್ರಲ್ ಇಲ್ಲಿ ನೀವು ಚೇಂಜ್ ಮಾಡೋಕ್ಕಾಗುತ್ತೆ ಫೀಚರ್ನ. ಅದೇ ಇಲ್ಲಿ 2 ಡ್ರೈವ್ ಮೋಡ್ಸ್ ಇದೆ, ಡ್ರೈವ್ ಆ್ಯಂಡ್ ಟ್ರೆಷನ್ ಕಲರ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ನಿಮ್ಗೆ ಇಲ್ಲಿ ಇದು ಪಾಕಿಸಿದ ಬ್ರೇಕ್ ಸಿಸ್ಟಮ್, ಆಟೋ ಹೋಲ್ಡು ಮತ್ತು ರೇ 360 ಕ್ಯಾಮ್ರಾ ಇದೆ. ಮತ್ತು ಇಲ್ಲಿ ಹೋಲ್ಡ್ ಅಸಿಸ್ಟ್, ಕ್ರೂಸ್ ಕಂಟ್ರೋಲಿಂಗ್ ಕೊಟ್ಟಿರೋ ಫೀಚರ್ ಇದೆ. ಇಲ್ಲಿ ನಿಮಗೆ ಬೋಟ್ ಸೆಕೆಂಡ್ ಫಸ್ಟ್ ಪ್ಯಾಸೆಂಜರ್ಗೆ ವೆಂಟಿಲೇಷನ್ ನೀವು ಅಡ್ಜಸ್ಟ್ ಮಾಡೋಕ್ಕೆ ಬಟನ್ ಅಡ್ಜಸ್ಟ್ ಮಾಡೋಕ್ಕಾಗುತ್ತೆ. ನೀವು ಇಲ್ಲಿ ಕಪೋಲ್ ಕೊಟ್ಟಿದ್ದಾರೆ. ಅಲ್ಲಿ ನೀವು ವ್ಯಾಲ್ಯೂ ಚಾರ್ಜಿಂಗ್ ಒಂದು ಸೀಟೇ ಕೊಟ್ಟಿದ್ದಾರೆ. ಐಫೋನ್ ಆ್ಯಂಡ್ ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡಿ ಒಂದು ಲ್ಯಾಪ್ಟಾಪ್ ಚಾರ್ಜರ್ ಸಿಗ್ನೇಚರ್ ಚಾರ್ಜ್ ಕೊಟ್ಟಿದ್ದಾರೆ. ಇಲ್ಲಿ ವ್ಯಾಲ್ಯೂ ಚಾರ್ಜಿಂಗ್ ಇದೆ ಫೀಚರ್ ಇದೆ. ಆ್ಯಂಡ್ ಇದೊಂದು ಇಟ್ಸ್ ಚೆನ್ನಾಗಿದೆ. ಆ್ಯಂಡ್ ಕಮಿಂಗ್ ಟು ದ ಹೆಡ್ಲೈಟ್ ಕಂಟ್ರೋಲ್ಸ್ ಹೋದರೆ, ಹೆಡ್ಲೈಟ್ ಕಂಟ್ರೋಲ್ಸ್ ನಿಮಗೆ ಟ್ರಾಕ್ಷನ್ ಕಂಟ್ರೋಲ್, ಲೆವೆಲರು, ಪಾರ್ಕ್ ಅಸಿಸ್ಟು, ಆಟೋ ಡಿಂಗ್ ಎಲ್ಲ ಬಂದು. ಇಲ್ಲಿ ಎಂಜಿನ್ ನೋಡಿ ಗಾಡಿ ಹಿಂಗೆ ಸ್ಟಾರ್ಟ್ ಆಗುತ್ತೆ ಗಾಡಿ ನೋಡಿ. ನನ್ನ ಹತ್ರ ಕೀ ಇದೆ, ಅದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಸಿಸ್ಟಮ್ ನೋಡಿ ತೋರಿಸ್ತೀನಿ. ಸಿಸ್ಟಮ್ ನೋಡಿ ತೋರಿಸ್ತೀನಿ ನೋಡಿ. ಸಿಸ್ಟಮ್ ಆನ್ ಆಗುತ್ತೆ ನೋಡಿ. ಟೈಮ್ ಹಿಂಗೆ ಬರುತ್ತೆ ಸಿಸ್ಟಮು ನೋಡಿ. ಸಿಸ್ಟಮ್ ಹಿಂಗೆ ಬರುತ್ತೆ ಸಿಸ್ಟಮ್ಮು. ಹೊಸ ಗಾಡಿ ಸಿಸ್ಟಮ್, ಬರೀ 14 ಗಾಡಿ ಓದಿದೆ ಗಾಡಿ ಫೀಚರು ಹಿಂಗೆ ಬರುತ್ತೆ ನೋಡಿ. ಸೇಮ್ ನೀವೇ ನೋಡ್ತೀರಾ ಹುಂಡೈ ಅದೇ ಫೀಚರ್ ಕ್ಯಾರಿಫೈಡ್ ಅದಕ್ಕೆ ಟೂಸನಲ್ಲಿ ನೋಡ್ತೀರಾ ಫೀಚರ್. ಬ್ಲೂ ಲಿಂಕ್ ಫೀಚರ್ಸು, ಬ್ಲೂ ಲಿಂಕ್ ಫೀಚರ್ಸು, ನೋಟಿಫಿಕೇಶನ್ಸು, ಬ್ಲೂಟೂತ್ ಅಕ್ಸೆಸ್ಗೆ. ಗಾಡಿ ಮ್ಯಾನ್ಯುವಲ್ ಇದೆ. ಬೈ ದ QR ಕೋಡ್ ಅಕ್ಸೆಸ್ ಮಾಡ್ತೀರಾ. ಅದೇ ವ್ಯಾಲೆಟ್ ಮಾಡಿದೆ. ಬ್ಲೂಟೂತಿಂದ ಕ್ವೈಟು, ರೇಡಿಯೋ, ಮೀಡಿಯಾ, ಜಿಯೋ ಸಾಂಗ್ಸ್, ಮ್ಯೂಸಿಕ್ ಸಪ್ರೇಟರ್ ಸೆಟ್ಟಿಂಗ್ಸ್. ನೀವು ಸೆಟ್ಟಿಂಗ್ಸ್ ಹೋದರೆ ನೀವು ಇಷ್ಟು ಫೀಚರ್ಸ್ ಕೊಡ್ತಾರೆ, ಫೀಚರ್ಸ್ ಕೊಡ್ತಾರೆ ಗಾಡಿಗೆ. ವಾಯ್ಸ್ ಕನೆಕ್ಷನ್, ಯೂಸರ್ ಪ್ರೊಫೈಲ್, ಡಿವೈಸ್ ಕನೆಕ್ಷನ್. ಏನು ಬ್ಲೂ ಲಿಂಕ್ ಹುಂಡೈ ಆ್ಯಪ್ ಏನು ನೀವು ಮಾಡ್ತೀರಾ ಸೆಟ್ಟಿಂಗ್ ಅದೇ ಈ ಕಡೆಯಲ್ಲೂ ಫೀಚರ್ಸ್ ಇದೆ. ಅದು ಸೇಮ್ ಫೀಚರ್ಸ್ ಇದೆ ನಿಮಗೆ. ಹಿಂಗೆ ಬರುತ್ತೆ. ಆ್ಯಂಡ್ ಈ ಕಾಣಿಸುತ್ತೆ ಗಾಡಿ ಸಿಸ್ಟಮ್ ಡಿಸ್ಪ್ಲೇ ಕಾಣಿಸುತ್ತೆ ಗಾಡಿಗೆ. ಸಾರಿ ಡಿಸ್ಪ್ಲೇ ಕಾಣಿಸುತ್ತೆ ಗಾಡಿಗೆ ನೋಡಿ. ಇದು ಸ್ಪೀಡೋಮೀಟರ್ ನೋಡಿ. ಸ್ಪೀಡೋಮೀಟರ್ ಗಾಡಿ ನೋಡಿ. ಸ್ಪೀಡೋಮೀಟರ್ ಹೆಂಗೆ ನೋಡಿ. ಡಿಜಿಟಲ್ ಸ್ಪೀಡ್ ಸೇಮ್ ಮರ್ಸಿಡಿಸಲ್ಲಿ ನೋಡ್ತೀರಾ. GLC ಅಲ್ಲ. 240 ಟಾಪ್ ಸ್ಪೀಡ್ ಇದೆ. ಇಲ್ಲಿ ಫ್ಯೂಯಲ್ ಗೇಜು, ಗಾಡಿ ಎಲ್ಲ ಸೆಟ್ಟಿಂಗ್ಸ್, ಶಿಪ್ಪಿಂಗ್ ಮೋಡು, ಎಷ್ಟು ಬ್ಯಾಟ್ರಿ ಚಾರ್ಜ್ ಇದೆ ಎಲ್ಲ ತೋರಿಸುತ್ತೆ. ಫುಲ್ ಸಿಸ್ಟಮ್ ಇದೆ ತೋರಿಸುತ್ತೆ. ನೀರಸ್ ಫುಲ್ ಎಲ್ಲ ತೋರಿಸುತ್ತೆ. ಚೆನ್ನಾಗಿದೆ ಫುಲ್. ಸೇಮ್ ನೀವೇನು ಟೂಸಲ್ಲಿ ನೋಡ್ತೀರಾ ಸೇಮ್ ಅದೇ ಇದೆ ಗಾಡಿ ಅದಿದೆ ಅಷ್ಟೇ. ಒನ್ ಬಟನ್ನಲ್ಲಿ ಗಾಡಿ ಆಫ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಸೆಟ್ಟಿಂಗ್ ಇದೆ. ಒಂದು ಸೀಟ್ ಸೆಟ್ಟಿಂಗ್ ಐತೆ ನೋಡಿ. ಇದು ಸೀಟ್ ಕಂಟ್ರೋಲ್ ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ಅದು ಬರೀ ಗಾಡಿ ಸ್ಟಾರ್ಟ್ ಮಾಡೋದು ಫೀಚರ್ ಆಗುತ್ತೆ. ಇಷ್ಟೊಂದು ತುಂಬ ಫೀಚರ್ಸ್ ತುಂಬ. ಇದು ಆಟೋಮೆಟಿಕ್ ಗೇರ್ಸ್ ಅಂದರೆ DCT. ಆ್ಯಂಡ್ ಹಾಗೆ ಸ್ವಲ್ಪ DCT ನೀವು ನೋಡ್ತಿದ್ದೀರ ಅಲ್ಲಿ. ಆ್ಯಂಡ್ ಆ್ಯಂಬಿ ಲೈಟಿಂಗ್ ಇದೆ, ಚೆನ್ನಾಗಿದೆ. ಗ್ಲೋಬಸ್ ಕೊಟ್ಟಿದ್ದಾರೆ ನೋಡಿ. ಇದೆಲ್ಲ ನಿಮ್ಮ ಗಾಡಿ ಸ್ಟಾರ್ಟ್ ಆಗುತ್ತೆ ತೋರಿಸುತ್ತೆ.
ಇಲ್ಲಿ 6 hours ಕೊಟ್ಟಿದ್ದಾರೆ. ಪ್ರೀಮಿಯಂ ಟಚ್ ಇದೆ ನೋಡಿ, ಫೀಲ್ ಗೊತ್ತಾಗುತ್ತೆ ನೋಡಿ, ಫೀಲಲ್ಲೇ ಗೊತ್ತಾಗುತ್ತೆ ಪ್ಲಾಸ್ಟಿಕ್ ಫೀಲ್ ಅದಕ್ಕೆ ಫೀಲ್ ಚೆನ್ನಾಗಿದೆ ಗಾಡಿ. ಆ್ಯಂಡ್ ನೋಡಿ ಸೀಟ್ ಕಂಟ್ರೋಲ್ಸ್ ಇದೆ ನೋಡಿ, ಸೀಟ್ ಕಂಟ್ರೋಲ್ ಲೆದರಿಕ್ ಬೇಸ್ ಇಂಟೀರಿಯರ್ ಕೊಟ್ಟಿದ್ದಾರೆ, ಲೆದರಿಕ್ ಬೇಸ್ ಇಂಟೀರಿಯರ್ ಕೊಟ್ಟಿದ್ದಾರೆ ಗಾಡಿಗೆ. ಫುಲ್ ಚೆನ್ನಾಗಿದೆ ನೋಡಿ, ನಂಬರ್ ಸಪೋರ್ಟ್ ಚೆನ್ನಾಗಿ ಕೊಟ್ಟಿದ್ದಾರೆ ಫೀಚರ್ ನೋಡಿ, ಚೆನ್ನಾಗಿದೆ ಸೀಟು. ಈ ಸೆಕೆಂಡ್ ಇದೇ ಫಸ್ಟ್ ನೋಡಿ ಚೆನ್ನಾಗಿದೆ, ಡಿಫ್ರೆಂಟ್ ಇದೆ ಸೀಟ್ಸು. ಅದು ಕಾಂಬಿನೇಷನ್ ಸೀಟು ಡ್ಯಾಶ್ ಬೋರ್ಡ್ ಸೇಮ್ ಕೊಟ್ಟಿದ್ದಾರೆ, ಫೀಚರ್ ಚೆನ್ನಾಗಿದೆ, ಫೀಚರ್ ಕೊಟ್ಟಿಲ್ಲ ಚೆನ್ನಾಗಿದೆ. ಆಲ್ಮೋಸ್ಟ್ ಅದು ಕಲರ್ಸ್ ಸೀಟಿಂಗ್ ಮಾಡಿ, ಈ ಡ್ಯಾಶ್ ಬೋರ್ಡ್ ಸೀಟಿಂಗ್ ಮ್ಯಾಚ್ ಆಗ್ತದೆ. ನೀವು ನೋಡ್ತಾ ಇದ್ದೀರ ಫೀಚರು ಸಿಂಪಲ್ ಕೀ ಬಟ್ ಇನ್ಫಾರ್ಮೇಟಿವ್ ಡ್ಯಾಶ್ ಬೋರ್ಡ್ ನೋಡ್ತಾ ಇದೆಯಲ್ಲ ಗಾಡಿಗೆ. ನೀವು ಕಂಟ್ರೋಲ್ಸ್ ಬಂದು ಇಲ್ಲಿ ಪವರ್ ವಿಂಡೋಸ್ ಬರುತ್ತೆ, ಪವರ್ ವಿಂಡೋಸು, ಚೈಲ್ಡ್ ಲಾಕು, ಮಿರರ್ ಅಡ್ಜಸ್ಟಬಲ್ ಕಂಟ್ರೋಲ್ಸು, ನೀವು ಇಲ್ಲೇ ಡೋರ್ ಅನ್ಲಾಕ್ ಅನ್ನೋ ಬರುತ್ತೆ ಫೀಚರ್. ಇವಾಗ ಹೊಸದಾದ ಅದು ಹಂಗೆ ಬರ್ತದೆ ಫೀಚರ್ಸ್ ನಿಮಗೆ ನೋಡಿ ನೋಡಿ. ಒನ್ ಟೈಪ್ ಪವರ್ ವಿಂಡೋ ಇಲ್ಲಿ ಅಡ್ಜಸ್ಟ್ ಮಾಡೋಕ್ಕೆ ಆಗುತ್ತೆ. ಆ್ಯಂಡ್ ಇಲ್ಲಿ ಬೋರ್ಡ್ ಸ್ಪೀಕರ್ ಕೊಟ್ಟಿದ್ದಾರೆ ಗಾಡಿಗೆ ಅನ್ಕೊಡಿ, ಪ್ರಿವೆಂಟ್ ಟಚ್ ಇದೆ ಫೀಲ್. ಅದೇ ನೀವು ಗಾಡಿ ಅದನ್ನ ಅದೇ ಏನಿದ್ದು ಫುಲ್ ಡೋರ್ ಅನ್ಲಾಕ್ ಮಾಡಿ ನೋಡಿ, ಫುಲ್ ತೋರಿಸ್ತೀನಿ. ಡೋರ್ ಅನ್ಲಾಕ್ ಮಾಡಿದೆ ಈಗ ನೋಡಿ, ಅದೇ ನೋಡಿ ಆಟೋಮೆಟಿಕ್ ನೋಡಿ ನಿಮ್ಮ ಅಡ್ಜಸ್ಟ್ ಮಾಡುತ್ತೆ. ಜಾಸ್ತಿ ನಂಗೆ ನಾನು ಡೋರ್ ಅನ್ಲಾಕ್ ಮಾಡಿ ಅನ್ನೋ ಫೀಚರ್ ನೋಡಿ. ಈಗ ಅಬ್ಸರ್ವ್ ಮಾಡ್ಕೊಳ್ಳಿ, ಇಲ್ಲ ಹಾಗೆಲ್ಲ ಫೀಚರ್ ಅದು ಈ ತರ ಅಡ್ಜಸ್ಟ್ಮೆಂಟ್ ಇದೆ ಫೀಚರ್ ಇದೆ. ನಿಮ್ಗೆ ಅದೇ ಪೆಟ್ರೋಲ್ ಟ್ಯಾಂಕ್ ಇಲ್ಲಿ ಕೊಟ್ಟಿದ್ದಾರೆ, ನಾರ್ಮಲಿ ಗಾಡಿ ಚೆನ್ನಾಗಿ ಇಲ್ಲಿ ಕೊಟ್ಟಿದ್ದಾರೆ ಪೆಟ್ರೋಲ್ ಟ್ಯಾಂಕ್ ಫೀಚರು. ಇದು ಕಂಟ್ರೋಲ್ ಸನತ್ ಆಫ್ ಫಿನಿಶ್ ಇಲ್ಲಿ ಕೊಟ್ಟಿದ್ದಾರೆ ಫೀಚರ್ಸ್ ಅಂಡ್ ಎಲ್ಲ ಎಲೆಕ್ಟ್ರಿಕ್ ಅಡ್ಜಸ್ಟಬಲ್ ಸೀಟ್ಸ್. ಇದು ಮನೇಲಿ ಅಡ್ಜಸ್ಟ್ಮೆಂಟ್ ಇದೆ ಸರ್, ಹಿಂಗೆ ಅನ್ಸುತ್ತೆ ಹಿಂಗಿದೆ ಫೀಚರ್ಸ್. ಫೀಚರ್ಸ್ ಕೇಳಿದ್ರೆ ಈಗ ನೀವು ರೇರಿಗೆ ಬಂದ್ರೆ ನೀವು ರೇರಿಗೆ ಬಂದ್ರೆ ರೇರಲ್ಲೂ ನಿಮ್ಗೆ ಒಂದು ಪ್ರೀಮಿಯಂ ಟಚ್ ಕೊಡುತ್ತೆ, ಫೀಲಿಂಗ್ ಕೊಡುತ್ತೆ. ಅದಿಲ್ಲೂ ಬೋಸ್ ಸ್ಪೀಕರ್ಸ್ ಇದೆ ನೋಡಿ, ಕಪೋಲೋಸ್ ಇದೆ, ಅದೇ ಇಂಟೀರಿಯರ್ ನೋಡಿ. ಇಲ್ಲಿ ನಿಮ್ಗೆ ಫ್ರೇ ಕೊಟ್ಟಿದ್ದಾರೆ, ನೀವು ಫ್ರೇನಲ್ಲಿ ನೋಡ್ತೀರಾ. ಇದು ನಿಮ್ಗೆ ಲ್ಯಾಪ್ಟಾಪ್ ಕೂಡ ಫ್ರೇ ಕೊಡ್ತಾರೆ. ಇದು ಬೇಸಿಲಿ ಇದು ಫೋಟೋ ಅನ್ಕೋತೀನಿ, ಇದು ಕೊಟ್ಟಿದ್ದಾರೆ. ಬರುತ್ತೆ ಅಂತ ಅದೇ ಅಲ್ಕದಾಗೆ ಕಂಪ್ನಿ ಕಡೆ ಪ್ರೀಮಿಯಂ ಪಿಲ್ಲರ್ಸ್ ಕೊಡ್ತಾರೆ, ಕಾಜೆಟ್ ಪಿಲ್ಲರ್ ಬರುತ್ತೆ. ನೀವು ನಾನು ಕ್ರೇಟಾ ವಿಡಿಯೋ ಮಾಡಿದೆ, ಅದರಲ್ಲೂ ಪಿಲ್ಲರ್ ಕೊಟ್ಟಿದ್ದು ಲಿಮಿಟೇಷನ್ ವೇರಿಯಂಟ್ ಅಲ್ಲಿ. ಇದು ಕಂಪ್ನಿ ಪಿಲ್ಲರ್ಸ್ ಅಲ್ಕದ ಪಿಲ್ಲರ್ ಕಂಪ್ಯೂಟರ್ಸ್ ಇದೆ. ನಾವು ಆನ್ ಜಾಬ್ ಹೋಗ್ಬೇಕಂದ್ರೆ ಕಂಪ್ಯೂಟರ್ ಸೀಟ್ಸ್ ಇದೆ ಸೆಂಟಲ್ಲಿ ಈ ಥರ ಬರುತ್ತೆ ಫೀಚರ್. ಆ್ಯಂಡ್ ನಿಮಗೆ ರೇರ್ ಇಸಿ ಇವೆಂಟ್ಸ್ ಚಾರ್ಜಿಂಗ್ ಕೂಡ ಕೊಟ್ಟಿದ್ದಾರೆ ಏನಾರ. ಹಾಗಾದ್ರೆ ವೈರ್ಲೆಸ್ ಚಾರ್ಜರ್ ಬರುತ್ತೆ, ಸೆಕೆಂಡ್ ಅಲ್ಲಿ ಇದೆ ವೈರ್ಲೆಸ್ ಚಾರ್ಜಿಂಗ್ ಇಲ್ಲ ಕೊಟ್ಟಿದ್ದು ಫೀಚರ್, ಹಿಂಗೆ ಬರುತ್ತೆ ಫೀಚರ್. ಡಿ4 ಅಂಡ್ ಹಿಂದೆ ಟೈಲೈಟ್ ನೋಡಿ, ಈ ಥರ ಇದೆ ಎಲ್ ಇ ಡಿ ಟೈಲೈಟ್, ಸಿಗ್ನಲ್ ಎಡಿಷನ್ ಓದ್ತಿದ್ದೀರಾ ಅದು ನೋಡಿ. ಟೈಲೈಟ್ ಹಿಂಗೆ ಆಗುತ್ತೆ, ಹಾಲ್ ಎಲ್ ಇ ಡಿ ಟೈಲೈಟ್ ಓದ್ತಿದ್ದೀರಾ ನೀವು. ಅದಕ್ಕೆ ಬಂದಿದೆ ಅದು ಬೋಲ್ಡ್ಗೆ. ಟರ್ಬೋರೇಷನ್ ಸಿಗ್ನಲ್ ಎಡಿಷನ್ ಅದು ಸ್ಪೋರ್ಟಿ ಎಕ್ಸಾಸ್ಟ್ ಬರುತ್ತೆ. ಈ ಗಾಡಿ ಸ್ಟಾರ್ಟ್ ಮಾಡಿ ಸ್ಮೂತ್ ಎಕ್ಸಾಸ್ಟ್ ಸ್ಟಾರ್ಟ್ ಆಗುತ್ತೆ, ಗಾಡಿ ಸೌದೆ ಗೊತ್ತಾಗಲ್ಲ ಗಾಡಿ ಹೋಗ್ತದೆ ಅಂತ, ಅಷ್ಟು ಸ್ಮೂತ್ ಇದೆ ಗಾಡಿ ಇದು ಅಲ್ಕಾಜಾರು. ನೀವು ನೋಡ್ತಾರ 1.5 ಲೀಟರ್ GLS DC ನೀವು ನೋಡ್ತಾರ ಪೆಟ್ರೋಲ್ ಏಜೆನ್ಸಿ ನೋಡ್ತಾ ಇರೋದು.